ಧೂಮಪಾನ ಮಾಡಿಯೇ ಇಲ್ಲದವರಿಗೂ ಲಂಗ್ ಕ್ಯಾನ್ಸರ್ ಬರ್ತಿದೆ. ಧೂಮಪಾನ ಮಾಡದ 50% ಜನರಿಗೆ ಶ್ವಾಸಕೋಶದ ಕ್ಯಾನ್ಸರ್ ತಗುಲಿರೋದು ಸಂಶೋಧನಾ ವರದಿಯಲ್ಲಿ ಬಹಿರಂಗವಾಗಿದೆ. ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಸಾವನ್ನಪ್ಪುತ್ತಿರುವವರಲ್ಲಿ ಬಹುಪಾಲು ಜನ ಸಿಗರೇಟ್ ಸೇದೋರೇ ಅಲ್ಲ, ತಂಬಾಕಿನ ಯಾವ ಚಟವೂ ಇಲ್ಲ. ಆದರೆ ಹೀಗೇಕೆ? ಅಷ್ಟಕ್ಕೂ ಸ್ಮೋಕ್ ಮಾಡದವರಿಗೂ ಲಂಗ್ ಕ್ಯಾನ್ಸರ್ ಬರೋದು ಹೇಗೆ? ಇದರ ಲಕ್ಷಣಗಳು ಹೇಗಿರುತ್ತವೆ? ನಾವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳೇನು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ದೇಶದೆಲ್ಲೆಡೆ ಶ್ವಾಸಕೋಶದ ಕ್ಯಾನ್ಸರ್ ಪ್ರಮಾಣ ತೀವ್ರಗತಿಯಲ್ಲಿ ಏರುತ್ತಿರುವುದು ಅತ್ಯಂತ ಆತಂಕದ ಸಂಗತಿ. ಇತ್ತೀಚಿನ ಕೆಲವು ಅಧ್ಯಯನಗಳು ಇನ್ನೂ ವಿಚಿತ್ರ ಸಂಗತಿಗಳನ್ನು ಹೊರಗಿಡುತ್ತಿವೆ. ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಸಾವನ್ನಪ್ತಾ ಇರುವವರಲ್ಲಿ ಬಹುಪಾಲು ಜನ ಸಿಗರೇಟ್ ಸೇದುವವರೇ ಅಲ್ಲ, ತಂಬಾಕಿನ ಯಾವ ಚಟವೂ ಇಲ್ಲದವರು. ಆರೋಗ್ಯವಂತರಲ್ಲೂ ಈ ಶ್ವಾಸಕೋಶದ ಕ್ಯಾನ್ಸರ್ ಪತ್ತೆಯಾಗಬಹುದು. ಅಂದ್ರೆ ಕೇವಲ ಧೂಮಪಾನ ಮಾಡುವವರಿಗೆ ಮಾತ್ರವೇ ಶ್ವಾಸಕೋಶದ ಕ್ಯಾನ್ಸರ್ ಬರಬೇಕು ಎಂಬ ನಿಯಮವೇನೂ ಇಲ್ಲ. ಅದರಲ್ಲೂ ಭಾರತದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾಗ್ತಾ ಇರುವ ಬಹುತೇಕ ಮಂದಿ ಎಂದಿಗೂ ಧೂಮಪಾನ ಮಾಡಿರೋದೇ ಇಲ್ಲವಂತೆ. ಇತ್ತೀಚೆಗೆ ಶ್ವಾಸಕೋಶ ಕ್ಯಾನ್ಸರ್ಗೆ ತುತ್ತಾಗ್ತಾ ಇರುವ ಜನರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಶ್ವಾಸಕೋಶ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ವೇಗವಾಗಿ ಏರಿಕೆಯಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಕ್ಯಾನ್ಸರ್ ಗಂಭೀರ ಕಾಯಿಲೆಯಾಗಿದ್ದು ಪ್ರಾಣವೇ ಹೋಗುವ ಸನ್ನಿವೇಶ ಉಂಟಾಗುತ್ತದೆ. ದೇಹದ ಯಾವುದೇ ಭಾಗ ಕ್ಯಾನ್ಸರ್ಗೆ ಒಳಗಾಗಬಹುದು. ಶ್ವಾಸಕೋಶ ಕ್ಯಾನ್ಸರ್ಗೆ ಧೂಮಪಾನ ಪ್ರಮುಖ ಕಾರಣ. ಆದರೆ ಈಗ ಬಂದಿರುವ ವರದಿ ಧೂಮಪಾನ ಮಾಡದ ಜನರನ್ನ ಸಹ ಆತಂಕಕ್ಕೀಡು ಮಾಡಿದೆ. ಹೌದು, ಧೂಮಪಾನ ಮಾಡದ ಜನರೇ ಶ್ವಾಸಕೋಶ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಅತಿಯಾಗಿ ಧೂಮಪಾನ ಮಾಡುವ ಪಾಶ್ಚಾತ್ಯ ರಾಷ್ಟ್ರಗಳಿಗಿಂತ ಭಾರತೀಯರು ಹೆಚ್ಚಾಗಿ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಎಂದು ಮೆಡಿಕಲ್ ಜರ್ನಲ್ ದಿ ಲ್ಯಾನ್ಸೆಟ್ ವರದಿ ಬಹಿರಂಗಪಡಿಸಿದೆ. ಭಾರತದಲ್ಲಿ ಹೆಚ್ಚಿನ ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳು ಎಂದಿಗೂ ಧೂಮಪಾನ ಮಾಡಿಲ್ಲ ಮತ್ತು ವಾಯು ಮಾಲಿನ್ಯವು ಧೂಮಪಾನಿಗಳಲ್ಲದವರಲ್ಲಿಯೂ ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ಉಂಟು ಮಾಡಬಹುದು ಅಂತ ತಿಳಿದು ಬಂದಿದೆ. ವಾಯು ಮಾಲಿನ್ಯ ಮತ್ತು ಆನುವಂಶಿಕ ರೂಪಾಂತರಗಳಂತಹ ವಿಶಿಷ್ಟವಾದ ಪ್ರಾದೇಶಿಕ ಅಪಾಯಕಾರಿ ಅಂಶಗಳು ಸಹ ಪಾತ್ರ ವಹಿಸುತ್ತದೆ ಎಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ವಿವಿಧ ಭಾಗದ ಕ್ಯಾನ್ಸರ್ಗಳಲ್ಲಿ ಶ್ವಾಸಕೋಶ ಕ್ಯಾನ್ಸರ್ಗೆ ತುತ್ತಾಗುವವರ ಸಂಖ್ಯೆ 3ನೇ ಸ್ಥಾನದಲ್ಲಿದೆ. ಶ್ವಾಸಕೋಶ ಕ್ಯಾನ್ಸರ್ಗೆ ಒಳಗಾಗುವ ಬಹುತೇಕ ರೋಗಿಗಳು ಸಾವನ್ನಪ್ತಾ ಇದ್ದಾರೆ ಅಂತ ಈ ಅಧ್ಯಯನದ ವರದಿ ಹೇಳಿದೆ. ನಮ್ಮ ದೇಶದಲ್ಲಿ 50%ಗಿಂತ ಹೆಚ್ಚು ಶ್ವಾಸಕೋಶದ ಕ್ಯಾನ್ಸರ್ ರೋಗಿಗಳು ಧೂಮಪಾನ ಮಾಡದವರಾಗಿದ್ದಾರೆ. ಧೂಮಪಾನಿಗಳಲ್ಲದವರಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ವಾಯು ಮಾಲಿನ್ಯದಿಂದಾಗಿ ಜನರು ಕ್ಯಾನ್ಸರ್ಗೆ ಒಳಗಾಗ್ತಾ ಇದ್ದಾರೆ. ವಾಯು ಮಾಲಿನ್ಯದಲ್ಲಿ ಅಪಾಯಕಾರಿ ಖನಿಜಾಂಶಗಳು ಶ್ವಾಸಕೋಶಕ್ಕೆ ಸೇರಿ ಹಾನಿಯುಂಟು ಮಾಡುತ್ತಿವೆ. ಧೂಮಪಾನ ಮಾಡುವ ಜನರ ಪಕ್ಕದಲ್ಲಿದ್ರೂ ಈ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳಿಗೆ ತುತ್ತಾಗುತ್ತಾರೆ. ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಯಾವಾಗ ಹೆಚ್ಚಾಗತ್ತೆ ಅಂದ್ರೆ ಧೂಮಪಾನ, ಬೇರೆಯವರು ಸೇವಿಸಿದ ಧೂಮಪಾನ ಹೊಗೆ ನಾವು ಸೇವಿಸಿದಾಗ, ಕುಟುಂಬದಲ್ಲಿ ಯಾರಿಗಾದ್ರೂ ಬಂದಿದ್ರೆ, ರೇಡಿಯೇಷನ್ ಥೆರಪಿ ಪಡೆದಿದ್ರೆ, ಸಿಟಿ ಸ್ಕ್ಯಾನ್ ಮುಂತಾದ ಪರೀಕ್ಷೆಗೆ ಒಳಪಟ್ಟಿದ್ರೆ, HIV ಸೋಂಕು, ವಾಯು ಮಾಲಿನ್ಯ ಹೀಗೆ ಅನೇಕ ಕಾರಣಗಳಿಂದಾಗಿ ಈ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತದೆ. ಜಗತ್ತಿನ ಉಳಿದೆಲ್ಲ ಕಡೆಗಳಿಗಿಂತ 10 ವರ್ಷ ಮುಂಚಿತವಾಗಿ ಲಂಗ್ ಕ್ಯಾನ್ಸರ್ ಭಾರತದಲ್ಲಿ ದಾಳಿ ಮಾಡುತ್ತಿದೆ. ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ 10 ವರ್ಷಗಳ ಹಿಂದೆಯೇ ಇಲ್ಲಿಯ ಜನರು ಶ್ವಾಸಕೋಶ ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ. ಸಾಮಾನ್ಯವಾಗಿ 54ರಿಂದ 70 ವಯಸ್ಸಿನ ಜನರು ಈ ರೋಗದಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. 2020ರಲ್ಲಿ ಆಗ್ನೇಯ ಏಷ್ಯಾ ಭಾಗದಲ್ಲಿ 18.5 ಲಕ್ಷ ಶ್ವಾಸಕೋಶ ಪ್ರಕರಣಗಳು ವರದಿಯಾಗಿದ್ದು, ಇದರಲ್ಲಿ 16.6 ಲಕ್ಷ ಜನರು ಮೃತಪಟ್ಟಿದ್ದಾರೆ. ಇಂಥ ಎಲ್ಲ ನತದೃಷ್ಟರನ್ನ ಬಲಿ ತೆಗೆದುಕೊಳ್ತಾ ಇರೋದು ಮುಗಿಲು ಮುಟ್ಟಿರುವ ವಾಯುಮಾಲಿನ್ಯ. ಹಾಗಾಗಿ ಬೀಡಿ, ಸಿಗರೇಟು ಸೇದದಿದ್ರೂ ಇತರರು ಸ್ಮೋಕಿಂಗ್ ಮಾಡಿದ ಹೊಗೆ ನಮ್ಮ ಗರಿವಿಲ್ಲದೆ ನಮ್ಮ ಉಸಿರಿನೊಳಗೆ ಬಂದ್ರು ಅಥವಾ ಸಂಚಾರ ದಟ್ಟಣೆಯಲ್ಲಿ ಮಾಲಿನ್ಯಕಾರಕ ಹೊಗೆ ಸೇವಿಸಿದರೂ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಇನ್ನು ಶ್ವಾಸಕೋಶ ಕ್ಯಾನ್ಸರ್ ಪುರುಷರಲ್ಲೇ ಅಧಿಕ ಎಂಬುದು ಸಹ ತಿಳಿದು ಬಂದಿದೆ. ಪುರುಷರಲ್ಲಿ ಸುಮಾರು 42.4% ಹಾಗೂ ಮಹಿಳೆಯರಲ್ಲಿ 14.2% ಕಂಡುಬರಲಿದೆ. ಇನ್ನು ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವ ನಗರಗಳಲ್ಲಿಯೇ ಈ ಶ್ವಾಸಕೋಶ ಕ್ಯಾನ್ಸರ್ ಪ್ರಮಾಣವು ಹೆಚ್ಚು ಅನ್ನೋದು ಅಧ್ಯಯನದಲ್ಲಿ ತಿಳಿದು ಬರುತ್ತೆ.
ಶ್ವಾಸಕೋಶದ ಕ್ಯಾನ್ಸರ್ನ ಆರಂಭದಲ್ಲಿ ನಿಮಗೆ ಯಾವುದೇ ರೋಗ ಲಕ್ಷಣ ಗೋಚರವಾಗುವುದಿಲ್ಲ. ಈ ರೋಗ ಆರಂಭಿಕ ಹಂತದಲ್ಲಿ ಪತ್ತೆಯಾಗೋದು ಕಡಿಮೆಯೇ. 3 ವಾರಗಳಿಂದ ವಾಸಿಯಾಗದ ಕೆಮ್ಮು, ಉಸಿರಾಟದ ತೊಂದರೆ, ಕೆಮ್ಮಿನಲ್ಲಿ ರಕ್ತ, ಎದೆನೋವು, ಕಾರಣವಿಲ್ಲದೆ ತೂಕ ಇಳಿಯುವುದು, ಮುಗಿಯದ ಸುಸ್ತು, ಆಯಾಸ, ಮೂಳೆ ಕೀಲುಗಳಲ್ಲಿ ನೋವು, ತೀವ್ರ ಉರಿಯೂತ, ಕೆಮ್ಮು ಕಡಿಮೆಯಾಗದೇ ಇರೋದು, ಕತ್ತಿನ ಭಾಗ ದಪ್ಪವಾಗುವುದು ಮುಂತಾದ ಯಾವುದೇ ಲಕ್ಷಣಗಳು ಇದ್ರೂ ತುರ್ತಾಗಿ ವೈದ್ಯರಲ್ಲಿಗೆ ಧಾವಿಸಿ. ವಿಶ್ವವೆಲ್ಲ ಹೊಗೆಯಲ್ಲೇ ಮುಚ್ಚಿರುವಾಗ, ಮಾಲಿನ್ಯದಲ್ಲೇ ಹುದುಗಿರುವಾಗ ಸುರಕ್ಷಿತವಾಗಿರುವುದಾದ್ರೂ ಹೇಗೆ ಎಂಬ ಪ್ರಶ್ನೆ ಸಹಜವಾಗಿ ಕಾಡಬಹುದು. ಧೂಮಪಾನ ಮತ್ತು ತಂಬಾಕು ಇಂದಿಗೂ ಲಂಗ್ ಕ್ಯಾನ್ಸರ್ನ ಕಾರಕಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿವೆ. ಆದರೆ ಯಾವುದೇ ರೀತಿಯ ಹೊಗೆಯಿಂದ ದೂರವಾಗುವುದು ಹೇಗೆ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ. ಮನೆಯೊಳಗೆ ಏರ್ ಪ್ಯೂರಿಫೈಯರ್ ಇರಿಸಿಕೊಳ್ಳಲು ಪ್ರಯತ್ನಿಸಿ. ನೆಲದಿಂದ ಮೇಲೇಳುವ ರೇಡಾನ್ ಎನ್ನುವ ರೇಡಿಯೋ ಆಕ್ಟಿವ್ ಅನಿಲದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಇದು ಇದೆಯೇ ಅನ್ನೋದನ್ನ ಪರೀಕ್ಷಿಸಿ. ಆಸ್ಬೆಸ್ಟೋಸ್, ಆರ್ಸೆನಿಕ್, ಯುರೇನಿಯಂ, ವಾಹನಗಳ ಹೊಗೆ, ಸಿಲಿಕಾ, ಕಲ್ಲಿದ್ದಲು ಉತ್ಪನ್ನಗಳ ಮತ್ತು ಕೆಲವು ಕೈಗಾರಿಕಾ ರಾಸಾಯನಿಕಗಳು ಕ್ಯಾನ್ಸರ್ ಕಾರಕಗಳ ಪಟ್ಟಿಯಲ್ಲಿವೆ. ಇವುಗಳಿಂದ ದೂರವಿರಿ. ನಿತ್ಯವೂ ವ್ಯಾಯಾಮ ಮಾಡಿ ಆರೋಗ್ಯ ಪೂರ್ಣ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.